ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಡೀಸೆಲ್ ಸಿಗಲ್ಲ ಅಂತ ಹೇಳಿ ವದಂತಿಗಳನ್ನು ಹರಡಿಸಲಾಗಿದೆ. ಹಾಗಾಗಿ ವಿಜಯನಗರದಲ್ಲಿ ಇಂಧನಕ್ಕಾಗಿ ಅನ್ನದಾತರು ಪರದಾಡ್ತಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಇಂಧನ ಸಿಗ್ತಿಲ್ಲ ಅಂತ ಹೇಳಿ ರೈತರು ಕ್ಯೂನಲ್ಲಿ ನಿಂತಿದ್ದಾರೆ. ಹಡಗಲಿ ಪಟ್ಟಣದ ಪೆಟ್ರೋಲ್ ಬಂಕ್ನಲ್ಲಿ ರೈತರಿಂದ ಕ್ಯೂ ಮಾಡಲಾಗಿದೆ. ಕ್ಯೂನಲ್ಲಿ ನಿಂತು ಇಲ್ಲಿ ಇಂಧನ ಖರೀದಿಗೆ ಕಾಯ್ತಾ ಇದ್ದಾರೆ. ಹಡಗಲಿ ಪಟ್ಟಣದ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ಗಾಗಿ ಸಾಲಿನಲ್ಲಿ ರೈತರು ನಿಂತಿದ್ದಾರೆ. ರಕ್ಷಣೆಯಲ್ಲಿ ರೈತರಿಗೆ ಸವಾರರಿಗೆ ಡೀಸೆಲ್ ವಿತರಣೆ ಮಾಡಲಾಗ್ತಾ ಇದೆ. ಬಂಕ್ನಲ್ಲಿ ಪೊಲೀಸರ ರಕ್ಷಣೆಯಲ್ಲಿ ರೈತರಿಗೆ ಸಾರ್ವಜನಿಕರಿಗೆ ಡೀಸೆಲ್ ನೀಡುವಂತ ಕೆಲಸವಾಗ್ತಾ ಇದೆ. ಮುಂಗಾರಿನ ಕೃಷಿ ಚಟುವಟಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ರೈತರು. ಇದರ ಮಧ್ಯೆ ಇಂಧನ ಖರೀದಿಗಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ವಿಜಯನಗರ ಜಿಲ್ಲೆಯ ಹಡಗಲಿ ಪಟ್ಟಣದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಈ ರೀತಿಯಾದಂತಹ ದೃಶ್ಯ ನೋಡಬಹುದು. ಯಾವ ರೀತಿಯಾಗಿ ತಮ್ಮ ಕ್ಯಾನ್ಗಳನ್ನ ಹಿಡಿದು ರೈತರು ಸರತಿ ಸಾಲಿನಲ್ಲಿ ಇಂಧನ ಖರೀದಿಗೆ ನಿಂತಿದ್ದಾರೆ ಅಂತ ಹೇಳಿ, ಡೀಸೆಲ್ ಸಿಗಲ್ಲ ಅಂತ ಹೇಳಿ ಸುದ್ದಿ ಹರಡ್ತಾ ಇದ್ದಂತೆ ಸಾಲುಗಟ್ಟೆ ರೈತರು ನಿಂತಿರುವಂತದ್ದು. ನಾ ಮುಂದು ತಾ ಮುಂದು ಅಂತ ರೈತರ ಮಧ್ಯೆ ಘರ್ಷಣೆ ಉಂಟಾಗಿದೆ. ಹಾಗಾಗಿ ತಕ್ಷಣವೇ ಎಚ್ಚೆತ್ತುಕೊಂಡ ಬಂಕ್ ಮಾಲೀಕರು ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಬಳಿಕ ರೈತರು ಸಾರ್ವಜನಿಕರಿಗೆ ಖಾಕಿ ರಕ್ಷಣೆಯಲ್ಲಿ ಡೀಸೆಲ್ ವಿತರಣೆ ಮಾಡಲಾಗ್ತಾ ಇದೆ. ಕಳೆದ ವರ್ಷಕ್ಕಿಂತ ರೈತಾಪಿ ವಲಯದಲ್ಲಿ ಇಂಧನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ರೈತರ ಬೇಡಿಕೆಗೆ ತಕ್ಕಂತೆ 56,000 ಲೀಟರ್ ಪೂರೈಕೆ ಮಾಡ್ತಿದ್ದಾರೆ. ಬಂಕ್ನ ಮಾಲೀಕರು ಇಂಥ ಒಂದು ಆತಂಕದ ವಾತಾವರಣ ಏನು ಸೃಷ್ಟಿಯಾಗಿದೆ ವಿಜಯನಗರದಲ್ಲಿ. ಇದಕ್ಕೆ ಕಾರಣ ಇಲ್ಲಿ ಹರಡಿದಂಥ ಒಂದು ಸುದ್ದಿ, ಡೀಸೆಲ್ ಸಿಗೋದಿಲ್ಲ, ಇಂಧನ ಸಿಗೋದಿಲ್ಲ ಅನ್ನುವಂಥ ಒಂದು ಸುದ್ದಿ ಸಂಪೂರ್ಣವಾಗಿ ಅಲ್ಲಿ ಹರಡಿರುವಂಥ ಕಾರಣ ರೈತರು ಆತಂಕಕ್ಕೆ ಒಳಗಾಗಿ ತಮಗೆ ಇಂಧನ ಸಿಗೋದಿಲ್ಲ ಅನ್ನೋ ಭಯದಲ್ಲಿ ಈ ರೀತಿಯಾಗಿ ಕ್ಯೂನಲ್ಲಿ ನಿಂತಿರುವಂಥದ್ದು. ಮುಂಗಾರಿನ ಕೃಷಿ ಚಟುವಟಿಕೆಗೆ ಇವರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ಚಟುವಟಿಕೆಗಳಿಗೆ ಡೀಸೆಲ್ ಬೇಕಾಗಿರುವಂತಹ ಕಾರಣ ಈಗ ಲೈನ್ ನಲ್ಲಿ ನಿಂತಿರುವಂತದ್ದು, ಕ್ಯೂನಲ್ಲಿ ನಿಂತಿರುವಂತದ್ದು. ರಾತ್ರಿ ಇಡೀ ಕ್ಯೂನಲ್ಲಿ ನಿಂತು ಡೀಸೆಲ್ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನಲ್ಲಿ ಇಂಥದ್ದೊಂದು ದೃಶ್ಯ ಕಂಡು ಬಂದಿರುವಂತದ್ದು. ಇಲ್ಲಿ ಖಾಕಿ ಇದಕ್ಕೆ ಮಧ್ಯ ಬರಲೇಬೇಕಾಯ್ತು. ಈ ರೀತಿಯಾದಂತಹ ಘರ್ಷಣೆ ಇಲ್ಲಿ ಆರಂಭವಾಗಿದೆ. ರೈತರ ನಡುವೆ ನಾ ಮುಂದು ತಾ ಮುಂದು ಅನ್ನುವಂತ ಘರ್ಷಣೆ ಆರಂಭವಾಗ್ತಾ ಇದ್ದಂತೆ ಪೆಟ್ರೋಲ್ ಬಂಕ್ ನ ಮಾಲೀಕರು ಇದನ್ನ ಅರಿತು ತಕ್ಷಣವೇ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅವರ ಭದ್ರತೆಯ ಜೊತೆಗೆ ಇಲ್ಲಿ ರೈತರಿಗೆ ಡೀಸೆಲ್ ವಿತರಿಸುವ ಕೆಲಸವಾಗ್ತಾ ಇದೆ. ಬಂಕ್ನಲ್ಲಿ ಪೊಲೀಸರ ರಕ್ಷಣೆಯಲ್ಲಿಯೇ ರೈತರಿಗೆ ಸಾರ್ವಜನಿಕರಿಗೆ ಡೀಸೆಲ್ ವಿತರಣೆ ಆಗ್ತಾ ಇದೆ. ಇಲ್ಲಿ ಯಾವುದೋ ಘಟನೆ ಆಗದೆ ರೀತಿಯಲ್ಲಿ, ಯಾವುದೋ ಅಹಿತಕರ ಘಟನೆ ಆಗಲಿ, ಗಲಾಟೆ ಜಗಳ ಆಗದೆ ಇರೋ ರೀತಿಯಲ್ಲಿ ಪೊಲೀಸರು ನೋಡಿಕೊಳ್ತಿದ್ದಾರೆ.